ಇಂದು ನಾವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿನ 5 ಮಾರ್ಕ್ಸ್ ಕ್ವಶನ್ಗಳ ಬಗ್ಗೆ ನೋಡೋಣ. ನೋಡಿ, ಇದು ಚಾಪ್ಟರ್ ಬುಕ್ಕು. ಇಲ್ಲಿ ನಮಗೆ 5 ಮಾರ್ಕ್ಸ್ ಕ್ವಶನ್ ಬೇಕಾದರೆ ಕಂಟಿನ್ಯೂಟಿ ಡಿಫ್ರೆನ್ಸಿಯೇಷನಲ್ಲಿ ಬರೋಣ. ಇದು ಕಂಟಿನ್ಯೂಟಿ ಇದೆ, ಡಿಫ್ರೆನ್ಷಿಯಬಿಲಿಟಿ. ಕಂಟಿನ್ಯೂಟಿ ಇದೆ ಎಲ್ಲಿದ್ದಾನೆ, ಡಿಫ್ರೆನ್ಸ್ ಇದು ಸ್ಟಾರ್ಟ್ ಆದಾಗ ಇದು ಡಿಫ್ರೆನ್ಸಿಯೇಷನ್ 5 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಗೋದು 15.6ನಲ್ಲಿ ನೋಡ್ಬೋದು. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಇದೆ. ಇದರಲ್ಲಿ ಮೊದಲನೇ ಇಂಪಾರ್ಟೆಂಟ್ ಕ್ವಶನ್ ಇಲ್ಲೂ ಇಲ್ಲ, ಸೆಕೆಂಡ್ ಆರ್ಡರ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ 5 ಮಾರ್ಕ್ಸ್ ಕ್ವಶನ್ ನೋಡ್ಬೋದು ನೀವು. ಕ್ವಶನ್ ನಂಬರ್ ಎಕ್ಸಾಂಪಲ್ 37 ನೋಡ್ಬೋದು. ಇದು ಒಂದು ಬಹಳ ಇಂಪಾರ್ಟೆಂಟ್ ಕ್ವಶನ್, 5 ಮಾರ್ಕ್ಸ್ ಕೇಳ್ಬೋದು, ಚಾನ್ಸಸ್ ಇದೆ. ಪ್ರೂಫ್ ದ್ಯಾಟ್ ಇದು ನೋಡ್ಬೋದು. ಇದು ಮೊದಲನೇ ಕ್ವಶನ್. ಅದೇ ರೀತಿಯಾಗಿ ಎಕ್ಸಾಂಪಲ್ 38 ಕೂಡ ಭಾಳ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್. ಪ್ರೂಫ್ ದ್ಯಾಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇದು ನೋಡ್ಕೊಳ್ಳಿ. 2 ಕ್ವಶನ್ ಆಯಿತು. ಮುಂದಿನ ಕ್ವಶನ್ ಎಕ್ಸಸೈಸ್ನಲ್ಲಿ ನೋಡ್ಬೋದು. ಡೈರೆಕ್ಟ್ ಇದು 11 ಕೇಳಲ್ಲ, ಸ್ಟಾರ್ಟಿಂಗ್ ವಿತ್ ನೋಡಿ ಎಕ್ಸಾಂಪಲ್ ನಂಬರ್ 12 ಕೇಳಲ್ಲ, 13 1, 14 2, 15 3, 16 4, 17 5. ಈ 5 ಕ್ವಶನ್ಗಳು ಬಿಟ್ಟು ಎಕ್ಸಾಂಪಲ್ 2 ಹೇಳಿದೆ. ಹೀಗೆ 2 ಕ್ವಶನ್ 5 + 2 7 ಕ್ವಶನ್ ಪ್ರಾಕ್ಟೀಸ್ ಮಾಡಿದರೆ ಅದರಲ್ಲಿ ಒಂದು ಕ್ವಶನ್ ಖಂಡಿತವಾಗಿ ಬರುತ್ತೆ. ಅದೇ ರೀತಿಯಾಗಿ ಒಂದು ಮಿಸ್ಲಿನಿಯಸ್ ಎಕ್ಸಾಂಪಲ್ ಇದೆ. ಯಾವುದಂದರೆ ವೇಟ್ ಮಾಡಿ, ಮಿಸ್ಲಿನಿಯಸ್ ಎಕ್ಸಾಂಪಲ್ ಇದೆ, ತೋರಿಸ್ತೇನೆ. ಮಿಸ್ಲಿನಿಯಸ್ ಎಕ್ಸಾಂಪಲ್ ಇದೆ ಯಾವುದಂದರೆ ಕ್ವಶನ್ ಇದೆ, ಎಕ್ಸಾಂಪಲ್ ಏನಿಲ್ಲ. ಯಾವುದಂದರೆ ಎಲ್ಲಿದೆ ವೇಟ್ ಮಾಡಿ, ಇದು ಮಿಸ್ಲಿನಿಯಸ್ ಕ್ವಶನ್ನಲ್ಲಿ ಕ್ವಶನ್ ನಂಬರ್ 22 ಅಂದರೆ ಎಕ್ಸಸೈಸ್ನಲ್ಲಿ 5, ಎಕ್ಸಾಂಪಲ್ 2, ಮಿಸ್ಲಿನಿಯಸ್ ಎಕ್ಸಸೈಸ್ನಲ್ಲಿ 1, ಟೋಟಲ್ 5 6 7 8. ನೀವು ಈ 8 ಕ್ವಶನ್ ಪ್ರಾಕ್ಟೀಸ್ ಮಾಡಿದರೆ ಅದರಲ್ಲಿ ಒಂದು ಕ್ವಶನ್ ಖಂಡಿತವಾಗಿ ಬರುತ್ತದೆ. ಇವು ನಮ್ಮ 5 ಮಾರ್ಕ್ಸ್ ಕ್ವಶನ್. ಡಿಫ್ರೆನ್ಷಿಯಬಲ್ನಲ್ಲಿ ಈ 5 ಕ್ವಶನ್ ಬಿಟ್ಟು ಯಾವುದೇ ಕೇಳುವುದಿಲ್ಲ. ನೀವು 1 by 1 ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ 5 ಮಾರ್ಕ್ಸ್ ಕ್ವಶನ್ ಎಕ್ಸ್ಪ್ಲನೇಷನನ್ನು ಕೊಡುತ್ತೇನೆ. ಧನ್ಯವಾದಗಳು.